ನೀನು ತುಂಬ ಸೂಕ್ಷ್ಮ. ಸ್ವಲ್ಪ ಹೊತ್ತಿಗೆ ಗೊತ್ತಾಗತ್ತೆ. ಯಾರಾದರೂ ನಮ್ಮ ಜೊತೆ ಇದ್ದರೆ ಇವರಿಂದ ಎನರ್ಜಿ ಸಿಗ್ತಾ ಇದೆಯಾ ಅಥವಾ ಎನರ್ಜಿ ಇವರು ಸಕ್ ಮಾಡ್ತಾ ಇದ್ದಾರಾ. ಒಂಥರ ಸಕ್ ಮಾಡ್ತಾರೆ ಕೆಲವರು ಎನರ್ಜಿನ, ನೆಗೆಟಿವಿಟಿ ಇದ್ದರೆ. ನಿನ್ನ ಎನರ್ಜಿನ ಹೀರೋರಿದ್ದರೆ ಸ್ವಲ್ಪ ಬಿಟ್ಬಿಡು ಅವ್ರನ್ನ. ನೀನು ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಹೇಳ್ತಾರೆ ಸೋಷಿಯಲಿ ಯಾವ ಥರ ಇರಬೇಕಾದ್ರೆ ಸೆಲೆಕ್ಟಿವ್ಲಿ ಸೋಷಿಯಲ್ ಅಂತ. ಸೆಲೆಕ್ಟಿವ್ಲಿ ಸೋಷಿಯಲ್ ಬೆಸ್ಟು. ಎಲ್ಲರನ್ನೂ ಹಚ್ಕೊಳ್ಬೇಡ, ಆದರೆ ಗೌರವಿಸು. ಆರೋಗ್ಯವಾದ ಜೀವನ ಧ್ಯಾನಕ್ಕೆ ಗೊತ್ತು. ನಿಮ್ಮ ಮನಸ್ಸು ಆರೋಗ್ಯವಾಗಿರಬೇಕು. ಗೊತ್ತಿಲ್ಲದೆ ಇದ್ದರೆ ಕೇಳಿ ತಿಳ್ಕೋ. ಅನಾವಶ್ಯಕವಾದದ್ದನ್ನು ನಿಜವಾಗ್ಲೂ ಬಳಿದು ಬಿಸಾಡು ಅಂತಾರೆ. ಮೆಸ್ ಮಾಡಿಕೊಳ್ಬೇಡ. ನಿನ್ನ ಯೋಚನೆಗಳನ್ನು ಆರ್ಗನೈಸ್ ಮಾಡಿಕೊಳ್ಳದೆ ಇದ್ದರೆ ಇವತ್ತೇ ಶುರು ಮಾಡು. ಬರೆದು ಹರಿದು ಎಸಿ. ಇದರಿಂದ ಜೀವನ ಅನ್ಆರ್ಗನೈಸ್ಡ್ ಆಗಿಬಿಡುತ್ತೆ. ಹುಷಾರ್. ಅವ್ಯವಸ್ಥೆಗೆ ಜಾಗ ಮಾಡಿಕೊಡ್ಬೇಡ. ತೊಡಕುಗಳು ಇದು ಡೆಡ್ ಎಂಡ್ ಅಲ್ಲ, ಹಾಗೆ ತಿಳ್ಕೊಬೇಡಿ. ಜೀವನದ ಡೆಡ್ ಎಂಡ್ ಅಲ್ಲ. ಜೀವನದಲ್ಲ ನೀನು ಯಾವತ್ತೂ ಇದು ಹೇಳ್ತೀನಿ, ಬಿಗ್ಗರ್ ಪಿಕ್ಚರ್ನಲ್ಲಿ ನೋಡಿ, ಜೀವನ ದೊಡ್ಡದಾಗಿ ನೋಡಿ. ಭವಿಷ್ಯದ ಮಹತ್ತುಗಳೆಲ್ಲ ಈ ಕ್ಷಣದಲ್ಲಿ ನಿಮಗೆ ಕಾಣಿಸ್ಬಿಡುತ್ತೆ. ಎಷ್ಟೊಂದು ತೊಡಕುಗಳನ್ನ ಓವರ್ಕಮ್ ಮಾಡ್ಬೋದು. ಧ್ಯಾನ ಮಾಡಿ ದೃಷ್ಟಿ ಬೆಳೆಸ್ಕೊಳ್ಳಿ, ಆಳವಾದ ದೃಷ್ಟಿ.